ಒಂದಾಗ ನನ್ನ ಇಲಾಖೆದು ಹೇಳ್ತಾ ಇರೋದು ನಾನು, ನಂದು ಒಂದು ಇಲಾಖೆದು ನಾನು ಮಾತಾಡ್ತಾ ಇರೋದು. ಇಲ್ಲ, ಎಲ್ಲರಿಗೂ ಕೊಡ್ತಾರೆ, ಯಾರಿಗಿಲ್ಲ ಅಂತಾರೆ ದುಡ್ಡು. ಅಭಿವೃದ್ಧಿ ಕೆಲಸ ನೀವು ಹೇಳ್ತೀರಾ ದಿವಾಲಿ ಆಗಿದೆ ಅಂತ. ಹೋದ ವರ್ಷದಲ್ಲಿ ನಾನು ಕನಿಷ್ಠ ಒಂದು 7-8 ಜಿಲ್ಲೆಗೆ ಹೋಗಿದ್ದೀನಿ. ಪ್ರತಿ ತಿಂಗಳು ಮನೆ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾವಾರು 2 ತಿಂಗಳಿಗೆ 2 ಸತಿ ಗುದ್ಲಿ ಪೂಜೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾರೆ. ನಾನು 7-8 ಜಿಲ್ಲೆಗೆ ಹೋಗಿದ್ದೆ. ನಾನು ಮೈಸೂರು ಹೋಗಿದೆ, 2500 ಕೋಟಿ ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದ್ರು. ಅಲ್ಲಿಂದ ಕೊಪ್ಪಳ ಹೋದ್ರು, 1600 ಕೋಟಿ. ಆಮೇಲೆ ಸಂಡೂರು ಒಂದೇ ನಮ್ಮ ಕ್ಷೇತ್ರ, ಒಂದು ತಾಲೂಕಲ್ಲಿ 1600 ಕೋಟಿ ರೂಪಾಯಿದು ಹಾಕಿಲ್ರಿ. ಅವ್ರಿಗೂ ಬಡ ಕೇಳ್ರಿ, ಒಂದು ನಿಮಿಷ ನಾನು ಹೇಳ್ತೀನಿ, ಒಂದು ನಿಮಿಷ ಸರ್ ಜಾದು ನೋಡ್ರಿ, ಒಂದು ನಿಮಿಷ. ಈಗ ಆಯ್ತಪ್ಪ, ಈಗ ಸೋಮಣ್ಣ ಅವ್ರ ಜಾದು ಏನಿಗೆ ನಡೆದಿಲ್ಲ, ಯಡಿಯೂರಪ್ಪ ಅಂದ್ರು ಬಸವರಾಜ ಬೊಮ್ಮಾಯಿತವ ಇಲ್ಲ. ಒಂದು ನಿಮಿಷ ಅಂದರೆ ಬಡವ್ರ ಬಗ್ಗೆ ಅವ್ರ ಕಾಲೇಜ್ ಇಲ್ಲ ಅಂತ ಜಾದು ಇಲ್ಲ, ಬಡವ್ರ ಬಗ್ಗೆ ಕಾಲೇಜ್ ಇರಬೇಕು. ಪಾಪ ಸೋಮಣ್ಣನು ನನ್ನಂಗೆ ಪ್ರಯತ್ನ ಮಾಡಿದ್ರು, ಅವರು ಜಾದು ಮಾಡಿದ್ರು, ಏನೇನೋ ಚಡಿ ಮಾಡಿದ್ರು, ನಡೆದಿಲ್ಲ. ಏನಿಗೆ ನಡೆದಿಲ್ಲ? ಆ ಮುಖ್ಯಮಂತ್ರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ. ಯಾರು ಇಲ್ಲ, ಈಗ ಬಡವ್ರ ಬಗ್ಗೆ ನನಗೂ ಕಾಲೇಜ್ ಇದೆ. ನಾನು ಓಪನ್ ಆಗಿ ಮಾಧ್ಯಮ ಸ್ನೇಹಿತರಿಗೆ ಅಂತೀನಿ, ಮಾನ್ಯ ಮುಖ್ಯಮಂತ್ರಿಗೆ ಕೊನೆಗೆ ನಾನು ಹೇಳ್ಬಿಟ್ಟೆ ಒಂದು ಸತಿ, ಸರ್ ಏನಾರು ಪ್ರಸಾದಪ್ಪ ಇಲ್ಲೇ ಇದ್ದಾರೆ ಕೇಳಿ. ನಾನು ನೋಡಿ ಸರ್, ನಾನು ಬಡವ್ರ ಕಣ್ಣಾರೇ ನೋಡಿಬಿಟ್ಟಿದ್ದೀನಿ. ನಾನು ಈ ಶಾಪ ನಾನು ತಗೊಳಕ್ಕೆ ಸಿದ್ಧ ಇಲ್ಲ, ಅವ್ರ ಗೋಲ್ಡ್ ನಾನು ನೋಡೋಕ್ಕಾಗ್ತಾಯಿಲ್ಲ, ನಾನು ಬೇಕಾದ್ರೆ ವಸತಿ ಬಿಟ್ಟು ಕೊಟ್ಬಿಡ್ತೀನಿ ಅಂದೆ ನಾನು. ಏನಕ್ಕಂದ್ರೆ ನನ್ನ ಇಲಾಖೆಯಲ್ಲಿ ಅಂತ ನಾನು ಹೆಂಗೆ ನೋಡ್ಕೊಂಡಿರಲಿ, ಹೆಂಗಿರೋಕ್ಕೆ ಸಾಧ್ಯ? ನಾನು ಅಲ್ಪಸಂಖ್ಯಾತರು ನನ್ನ ಮೈ ಒಪ್ಪೆ ಸಾಕು ಸರ್, ನನಗೆ ಬೇಡ ಸರ್ ಅಂದೆ. ಅಂದರೆ ಅದಕ್ಕಿಂತ ಹೆಚ್ಚಾಗಿ ಮಾನ್ಯ ಮುಖ್ಯಮಂತ್ರಿ ಕಾಲೇಜ್ ಇತ್ತು ರೀ ಬಡವ್ರ ಬಗ್ಗೆ. ಯಾರು ಒಪ್ಕೊಳ್ತಾರೆ ಹೇಳ್ರಿ? ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ ನಾನು, ಯಾರು ಒಪ್ಕೊಳ್ತಾರೆ? 9,000 ಕೋಟಿ ಇದು ಗ್ಯಾರಂಟಿಯಲ್ಲಿ ಬರ್ತಾ ಇಲ್ಲ ಹಂಗಿಲ್ಲ. ಒಂದು ನಿಮಿಷ ಪ್ರಸಾದ್ ಸರ್, ನಾನು ಹೇಳಿಲ್ವಾ, ಸೋಮಣ್ಣವ್ರು ಪ್ರಯತ್ನ ಮಾಡಿದ್ರು, ಯಡಿಯೂರಪ್ಪ ಅಂದವನು ಪ್ರಯತ್ನ ಮಾಡಿದ್ರು, ಬಸವರಾಜ ಬೊಮ್ಮಾಯಿತವನು ಅವಾಗ ಯಾವ ಗ್ಯಾರಂಟಿನೂ ಇರಲಿಲ್ಲಲ್ಲ. ಆಮೇಲೆ ಮುಖ್ಯಮಂತ್ರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿಕ್ತಾನೆ ಸರ್ ಒಪ್ಕೊಂಡ್ರು, ಇಲ್ಲ ಎಲ್ಲಿ ಒಪ್ಕೊಳ್ತಾ ಇದ್ರು? ಇಲ್ಲ ತಿಂಡಿ ಕಾಫಿ ನೋಡ್ರಿ ಸರ್, ಅದೂ ರಾಜಕೀಯ ಅವರು ಅದು ನೋಡಿರ್ಬೋದು. ನೆನ್ನೆ ಮೊದಲೇ ಬಾರಿ ನನ್ನ ಅನಿಸಿಕೆ ಇತಿಹಾಸದಲ್ಲಿ ರಾಜ್ಪಾಲರು 2 ನಿಮಿಷನೋ 3 ನಿಮಿಷ ಭಾಷಣ ಮಾಡಿ ಹೋಗಿರೋದು ಇತಿಹಾಸದಲ್ಲಿ ಮೊದಲೇ ಬಾರಿ ನಾನು ನೋಡ್ತಾ ಇರೋದು. ನಾನು ರಾಜಕೀಯ 25 ವರ್ಷ ಆಯಿತು. ಈಗ ಅದರಲ್ಲೂ ಬರೀ ಏನು ಮಾಡ್ತಾರೆ ಅವರು, ರಾಜಕೀಯ ಮಾಡ್ತಾರೆ. ಏನಕ್ಕೆ, ಯಾವ ವಿಚಾರಕ್ಕೆ ಇದಾಯಿತು? ರಾಜ್ಪಾಲರು ಭಾಷಣ ಮಾಡಲ್ಲ ಅಂದರು, ನರೇಗಾ ಕೋಸ. ಏನಿಗೆ ನರೇಗಾ ಕೋಸ ಅಂತ? ನರೇಗಾ ಕೇಳಿ ಅಂತ ಕೂತ್ಕೊಳ್ರಿ ಒಂದು ನಿಮಿಷ. ನೀವೆಲ್ಲ ರಾಜ್ಪಾಲರು ಏನಕ್ಕೆ ಇದಲ್ಲೂ ರಾಜಕೀಯ ನೋಡಿ ಹೆಂಗಿದೆ. ನಾವೇನು ಮಾಡಿದ್ದೀವಿ, ಒಂದು ಲೈನ್ ಸೇರಿದ್ವಿ, ನರೇಗಾ ಬಗ್ಗೆ ಸೇರಿಸಿದ್ವಿ. ಏನಕ್ಕೆ ನಾವು ಹೋರಾಟ ಮಾಡ್ತೀವಿ ನರೇಗಾ ಬಗ್ಗೆ? ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಇರಲಿ, ನಾವೆಲ್ಲ ಇಡೀ ದೇಶದಲ್ಲಿ ಹೋರಾಟ ಮಾಡಬೇಕಂತ. ಏನಕ್ಕೆ ಇದು ಯಾರು ಕೊಟ್ಟಿರೋದು ಕಾರ್ಯಕ್ರಮ? ಮನಮೋಹನ್ ಸಿಂಗ್ 2006 ಕೊಟ್ಟಿರೋದು ಕಾರ್ಯಕ್ರಮ. ಯಾರ ದೇಶ ಇಟ್ಟಿದ್ವಿ ನಾವು? ಮಹಾತ್ಮ ಗಾಂಧೀಜಿ, ನೇಷನ್ ಆಫ್ ಮತ್ತು ಫಾದರ್ ಆಫ್ ದಿ ನೇಷನ್ ಅಂಥವ್ರು ಹೆಸರು ತೆಗ್ದು ಇಡೋದು ಏನಿತ್ತು? ಆಯಿತು, ಹೊಸ ಕಾರ್ಯಕ್ರಮ ಕೊಡಲಿ. ಯಾರು ಜಿ ಹೆಸರು ಇಡಬೇಡಿ ಅಂತ ನಾವು ಹೇಳಲ್ಲ, ಇಡ್ರಿ, ಹೊಸ ಕಾರ್ಯಕ್ರಮ ಕೊಟ್ಟು ಇಡ್ರಿ. ಆಮೇಲೆ ಇವತ್ತು ನೋಟಲ್ಲಿ 500 ರೂಪಾಯಿ ನೋಟಲ್ಲಿ ಗಾಂಧೀಜಿ ಫೋಟೋ ಇದೆ, ನಾಳೆ ಅದು ತೆಗಿಬೋದು. ನೀವು ಏನು ಬೇಕಾದ್ ಮಾಡ್ತೀರಾ ನೀವು ಎಲ್ಲ? ಅವ್ರು ರಾಜಕೀಯ ಬಿಟ್ಟು ಏನಿಲ್ಲರಿ. ಆಮೇಲೆ ಒಂದು ಸ್ನೇಹಿತರು ಒಂದು ನಿಮಿಷ ಕೂತಿ, ನಾನು ಎದ್ದೋಗ್ತೀನಿ. ನಾನು ಒಂದು ಮಾಧ್ಯಮ ಸ್ನೇಹಿತರಿಗೆ ಒಂದು ಕೇಳ್ತೀನಿ ನಾನು, ದಯಮಾಡಿ ನೀವು ಕೇಳಿ. ಇತಿಹಾಸ ತೆಗಿರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳ ಮಧ್ಯದಲ್ಲಿ ಹೋದರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ವಿ, ಇಂಥ ಕಾರ್ಯಕ್ರಮನ ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಹಿಂಗೆ ಕಾರ್ಯಕ್ರಮ ಕೊಡ್ತೀವಿ ಅಂತ. ಯಾವುದನ್ನ BJP ಅವರು ಇದ್ದಲ್ಲಿ ಒಂದು ಕಾರ್ಯಕ್ರಮ ತೋರಿಸಿ ಮತ ಕೇಳಿದಾರಲ್ರಿ? ಬರೀ ಹಿಂದೂ ಮುಸಲ್ಮಾನ್ ಅವ್ರ ಕಾರ್ಯಕ್ರಮ ಏನಿಲ್ಲ. 15 ಲಕ್ಷ ಎಲ್ಲ ಅಕೌಂಟಲ್ಲಿ ಹಾಕ್ತೀನಂದ್ರು, 15 ಪೈಸೆ ಹಾಕಿದಾರಾ? 2000 ಯುವಕನಿಗೆ ಕೆಲಸ ಕೊಡ್ತೀನಂದ್ರು, ಕೊಟ್ರಾ? ನಮ್ಮ ರಾಜ್ಯ ಮಾತಾಡಿ ಒಂದು ಉದಾಹರಣೆ ತೋರಿಸಲಿ, ಇಂಥ ಕೆಲಸ ಮಾಡಿರೋದು ಬಡವ್ರಿಗೋಸ್ಕರ. ಒಂದು ಉದಾಹರಣೆ ತೋರಿಸಿ ಸರ್. ಬಡವ್ರಿಗೆ ಏನು ಬೇಕಾಗಿ ಸರ್? ನಾನು ಪ್ರೊಟೆಸ್ಟ್ ಮಾಡ್ತಾರಲ್ಲ BJP ಸ್ಟ್ರೈಕ್ ಕೇಳ್ದು, ಬಡವ್ರಿಗೆ ಏನು ಸರ್ ಬೇಕು? 2 ಊಟ, ಒಂದು ಮನೆ ರೀ, ಮನೆ ಕೊಡ್ತಾಯಿದ್ದೀವಿ ರೀ. ಖುಷಿ ಪಡಿ, ಅಪ್ರಿಷಿಯೇಟ್ ಮಾಡಿ. ನಾವು ಮಾಡಿದ್ರೆ ಕೆಲಸ ನೀವು ಮಾಡಿದ್ರೆ ಖುಷಿ ಪಡಿ. ಜನ ಇಷ್ಟಪಡ್ತಾರೆ, ಜನ ಇಷ್ಟಪಡ್ತಾರೆ. ಓಕೆ, ಇಲ್ಲಿ ಆಲ್ಮೋಸ್ಟ್ ಒಂದು ನಿಮಿಷ ಕನಿಷ್ಠ ಇದು ಒಂದು 4 ಲಕ್ಷ ಸ್ಕ್ವೇರ್ ಫೀಟ್ನಲ್ಲಿ ಈ ಒಂದು ಪೆಂಡಾಲ್ ಹಾಕಿದ್ದೀವಿ. ಸುಮಾರು 90,000
ಸಿಟ್ಟಿಂಗ್ 90ರಿಂದ 1 ಲಕ್ಷ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ಮತ್ತೆಲ್ಲ ಅವ್ರು ಅಷ್ಟು ಜನರಿಗೆ ಬಂದಂಥ ಸುಮಾರು 1.5-2 ಲಕ್ಷ ಜನರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಸ್ಟೇಜು ಎಕ್ಸಾಕ್ಟ್ ಗೊತ್ತಿಲ್ಲ, ಸ್ಟೇಜ್ ಟೋಟಲ್ ನಮ್ಮ ಸರ್ ಪೆಂಡಾಲ್ ಎಲ್ಲ ನಾನು ಹೇಳ್ತಿದ್ದೀನಿ ಸರ್, ಎಲ್ಲ ಥರ ಬೆಳಗ್ಗೆ 9 ಗಂಟೆಯಿಂದನೇ ತಿಂಡಿ ವ್ಯವಸ್ಥೆ ಮಾಡಿದ್ದೀರಿ ಬರೋರಿಗೆ. 11 ಗಂಟೆಯಿಂದ ಊಟ ಚಾಲೂ ಮಾಡಿ ಅಂತ ಹೇಳಿದ್ದೀವಿ. ನೀರು 5 ಲಕ್ಷ ಬಾಟಲ್ ನೀರು ಹೇಳಿದ್ದೀವಿ. ಎಲ್ಲ ಥರ ಸಿದ್ಧತೆನ ಮಾಡ್ಕೊಂಡಿದ್ದೀವಿ. ಆಮೇಲೆಲ್ಲ ಪ್ರೆಸ್ ಅವ್ರಿಗೂ ಸಪ್ರೇಟ್ ಮಾಡಿದ್ದೀವಿ. ಬಸ್ ಅಲ್ಲ ಬಸ್ ಕಾರ್ಯಕ್ರಮ 11 ಗಂಟೆಗೆ ಮಾಡಬೇಕಂತ ಶುರು ಮಾಡಿದ್ದೀವಿ. ಈಗ ಫ್ಲೈಟ್ ಮಾನ್ಯ ಮುಖ್ಯಮಂತ್ರಿಗಳು ಫ್ಲೈಟ್ 11:15ಗೆ ಲ್ಯಾಂಡ್ ಆಗ್ತದೆ. ಅವ್ರು ಏರ್ಪೋರ್ಟಿಂದ ಬಂದು ಆ ಮನೆಗಳು ಅಲ್ಲಿ ಹೋಗಿ ಹ್ಯಾಂಡ್ ಓವರ್ ಮಾಡಿ ಸೀದಾ ಇಲ್ಲಿ ಬಂದು ಕಾರ್ಯಕ್ರಮ ಶುರು.